ಚಲನಚಿತ್ರೋತ್ಸವದ ಉದ್ದೇಶಗಳು ಅದೇ ಉದ್ದೇಶ ಅಲ್ಲ, ಬಟ್ ಹೆಚ್ಚು ಜನಪ್ರಿಯಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಜನಪ್ರಿಯವಾಗಿ ಕಾರ್ಯಕ್ರಮ ಅದಕ್ಕೆ ಫೋಕಸ್ ಹೆಚ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಸೊ ಅದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತದೆ. ಸೊ ಅದು ಇವತ್ತು ಚರ್ಚೆಯಾಗಿರ್ತಕ್ಕಂಥದ್ದು. ಜೊತೆಗೆ ಯಾರಾದರೂ ಕೂಡ ಹಿಂದೆ ಒಂದು ಸಾರಿ ನಾನು ಮುಖ್ಯಮಂತ್ರಿ ಆಗಿರುವಾಗ ವಿಧಾನಸೌಧದ ಮುಂಭಾಗದಲ್ಲಿ ನಡೆಸ್ತಾ ಇದ್ದು ಅದನ್ನು ಎಲ್ಲ ಹಿಂದೆ ಒಂದು ನಿಮ್ಮಿಂದಾನೇ ಆರಂಭ ಆಗಿತ್ತು, ನಿಮ್ಮಿಂದಾನೇ ಆರಂಭ ಆಗಿತ್ತು. ಜಯಬಾದುರಿ ಕರೆಸಿದ್ವಿ, ಆಮೇಲೆ ಸಂಜಯ್ ಲೀಲಾ ಬನ್ಸಾಲಿ ಎಲ್ಲ, ಆಮೇಲೆ ಹಾಲಿವುಡ್ ಇಂದ ಕೂಡ ಕರೆಸಿದ್ವಿ ಸರ್. ಈಗಲೂ ಕೂಡ ವಿದೇಶದ ಮತ್ತು ದೇಶದಲ್ಲಿ ಪ್ರಖ್ಯಾತ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರನ್ನ ಕರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಸೊ ಇವತ್ತು ಭಾಳ ಮುಖ್ಯವಾಗಿ ಇವುಗಳ ಬಗ್ಗೆ ಚರ್ಚೆಯಾಗಿ ತೀರ್ಮಾನ ಆಗಿದೆ. ನನ್ನ ಪ್ರಕಾರ ಯಶಸ್ವಿಯಾಗಿ ಇದನ್ನು ಆಚರಣೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೇನಾರ ಹೇಳ್ಬೇಕಾ? ಅದೇ ಹೇಳಿದ್ದೀನಿ, 29ರಿಂದ 7ನೇ ತಾರೀಕುವರೆಗೆ, ಫೆಬ್ರವರಿ 2024, 29ರಿಂದ ಮಾರ್ಚ್ 24, 7ರವರೆಗೆ, 7ರವರೆಗೆ. ಓಕೆ, ಥ್ಯಾಂಕ್ ಯು.